ವರ್ಷದಿಂದ ಕೋರ್ಟ್ ಮುಖಾಂತರ ಸರ್ವೆ ನಂಬರ್ 103 ಮಾನಕರಾಗಿರ್ತಂತ ಅದೇ ಸರ್ವೆ ನಂಬರ್ ಕತ್ತಿ ಗೋಡಂಬಳಿ ಜಾಗದಲ್ಲಿ ಸರ್ಕಾರಿ ಭೂಮಿ ಆಗಲಿ ಒಂದು ಗೌಟನ್ ಜಾಗದಲ್ಲಿ ಒಂದು 2 ಎಕರೆ ಭೂಮಿ ಇದೆ ಸರ್. ಸುಮಾರು ಕಾಲದಿಂದ ಒಂದು 7 ತಿಂಗಳ ಮುಖಾಂತರ ನಮ್ಮ ಬೀರಲಿಂಗೇಶ್ವರ ದೇವಸ್ಥಾನ ಒಂದು ಸ್ಥಾಪನೆ ಅದೇ ಜಾಗದಲ್ಲಿತ್ತು. ಒಂದು ನನಗೆ ಅನಿಸೋ ಮಟ್ಟಿಗೆ ಒಂದು 400 ವರ್ಷದಿಂದ ಬೀರಲಿಂಗೇಶ್ವರ ದೇವಸ್ಥಾನ ಜಾಗ ಅಂತ ಹೇಳಿ ಎಲ್ಲರೂ ಹೇಳ್ಕೊತಾ ಬರ್ತಿದ್ರು ಅಂತ ಹೇಳ್ತಾರೆ ಸರ್. ಅಲ್ಲಿ ಗಿಡಗಳು ಉಳಿದಂತ ಮುಖಾಂತರ ತಿಳ್ತದೆ ಕೋರ್ಟ್ನಲ್ಲಿ ಇಶ್ಯೂ ನಡೀತಿತ್ತು ಆಲ್ರೆಡಿ. ಬಟ್ ಇವತ್ತು ಏನಾಗಿದೆ ಅಂತಂದ್ರೆ ಅದೇ ಸರ್ವೆ ನಂಬರ್ ಕಟ್ಟಿ ಒಂದು 30 ಜಾಗ ಗುಡಿ ಕಟ್ಕೊಳ್ಳೋಕ್ಕೆ ಖುಷಿಲಿ ಕೊಡ್ತಾರೆ. ನಾವು ಗುಡಿ ಕಟ್ಟಂತ ಮುಖಾಂತರ ಅವರು ಗುಡಿ ಕಟ್ಟಿದ್ದಾರೆ ಅಂತೇಳಿ ಅವ್ರು ಇವತ್ತು ಗೋಲ್ಡಿಂಗರ್ ತರಿಸಿ ಇವತ್ತು ಎಲ್ಲ ಜಾಗವನ್ನು ಸಾಫ್ ಮಾಡಿ ಒತ್ತಾಯಪೂರ್ವಕವಾಗಿ ಉದ್ದೇಶಪೂರ್ವಕವಾಗಿ ನಮ್ಮ ಸಮಾಜಕ್ಕೆ ಇವತ್ತು ಗೋಡಂಬಳಿ ಗ್ರಾಮದಲ್ಲಿ ಒಂದು ಲೆಕ್ಕ ಅಧಿಕಾರಿಗಳಿಗಾಗಿರ್ತಾರೆ ಆಗಲಿ ಒಂದು ಕಂದಾಯ ಇಲಾಖೆ ಅಧಿಕಾರಿಗಳಿಗಾಗಲಿ ಅವರಲ್ಲಿ ವಿನಂತಿ ಮಾಡಿಕೊಳ್ಳುವುದು ಏನಂದರೆ ನಮ್ಮ ಸಮಾಜಕ್ಕಾಗಿ ಉದ್ದೇಶಪೂರ್ವಕವಾಗಿ ಇವತ್ತು ಆ ಸರ್ವೆ ನಂಬರು 130 ಆ ಸರ್ವೆ ನಂಬರ್ದವರು ಇವತ್ತು ಅನ್ಯಾಯ ಮಾಡುತ್ತಿದ್ದಾರೆ. ದಯವಿಟ್ಟು ಕೂಡಲೇ ಇವತ್ತು 20 ವರ್ಷದಿಂದ ಇವತ್ತು ನಮ್ಮ ಹಿರುಗಳಾಗಿರ್ತಕ್ಕಂಥ 20 ವರ್ಷದಿಂದ ತನ್ನ ಈ ಜಾಗನ ನಮ್ಮ ಗುಡಿ ಸ್ಥಾಪನೆ ಮೂರ್ಖಾಗಿ ಅವರು ಗಡ್ಡ ಅವನು ಬಿಟ್ಟು ದೇವರ ಹೆಸರಿನಲ್ಲಿ ಇವತ್ತು ಅದೇ ರೀತಿಯಿಂದ ಹಾಗೆ ಇದ್ದಾರೆ. ದಯವಿಟ್ಟು ಇವತ್ತು ಒಂದು ಡಿಪಾರ್ಟ್ಮೆಂಟ್ ಅಧಿಕಾರಿಗಳಿಗೆ ಇವತ್ತು ಗೋಡಂಬಳಿ ಇಷ್ಟು ಒಂದು 100 ಜನರಿಂದ ಕೈ ಜೋಡಿಸಿ ಕೇಳ್ಕೊತೇವೆ. ಇದಕ್ಕೊಂದು ನ್ಯಾಯ ದೊರಕಿಸಿಕೊಡ್ಕೊಳ್ಬೇಕು. ಕೂಡಲೇ ಇಮಿಡಿಯೇಟ್ಲಿ ಆಗಿ ಹೋಗಿ ಇವತ್ತು ಅವರಿಗೆ ಒಂದು ಆಕ್ಷನ್ ತಗೋಬೇಕು. ಯಾವುದೇ ಒಂದು ಸಮಸ್ಯೆ ನಾವೇನೋ ಸರ್ವೆ ನಂಬರ್ ಜಾಗದಲ್ಲಿ ಕೇಳ್ತಿದ್ದಿಲ್ಲ. ಆ ಸರ್ವೆ ನಂಬರ್ ಕಟ್ಟಿ ಏನು 2 ಎಕರೆ ಭೂಮಿ ಗೋಟನ್ ಇದೆ, ಅದು ದೇವಸ್ಥಾನ ಭೂಮಿ, ಅಷ್ಟು ನಮಗೆ ಬಗೆಹರಿಸ್ಕೊಟ್ಟು ಸಾಕು ಅಂತೇಳಿ ಇವತ್ತು ನಾವು ನಮ್ಮ ತಹಸೀಲ್ದಾರ್ ಸಾಹೇಬ್ ಮೊಹಮ್ಮದ್ ಜೀವನ್ ಅವರಿಗೆ ದಯವಿಟ್ಟು ನಮ್ಮ ಗೋಡಂಬಳಿ ಮುಖಾಂತರ ಕೈ ಮುಗಿದು ನ್ಯಾಯ ದೊರಕಿಸ್ಕೊಡ್ಬೇಕಂತ ಕೇಳ್ಕೊತಿದ್ದೇವೆ.